ಕೇರ್ಪೇಟೆ ಪಟ್ಟಣದಲ್ಲಿರುವ ಕೆಪಿಎಸ್ ಶಾಲೆಯು ಸ್ವಚ್ಛತೆಗೆ ಮಾತ್ರ ಅಲ್ಲ, ಶೌಚಾಲಯದ ಸ್ವಚ್ಛತೆಗೂ ಪ್ರತಿ ವರ್ಷ ಪೋಷಕರಿಂದಲೇ ಲಕ್ಷಾಂತರ ರೂಪಾಯಿ ಹಣವನ್ನು ಸಂಗ್ರಹ ಮಾಡುತ್ತಿದ್ದಾರೆ. ಶೌಚಾಲಯ ಇರಲಿ, ಶಾಲೆಯ ಆವರಣದಲ್ಲಿಯೇ ಸ್ವಚ್ಛತೆ ಇಲ್ಲದೆ ಅವ್ಯವಸ್ಥೆಯ ಗೂಡಾಗಿದೆ. ಇನ್ನು ಶೌಚಾಲಯದ ಒಳಗೆ ಇರುವ ನೀರಿನ ನಲ್ಲಿ ಹಾಗೂ ಇತರ ವಸ್ತುಗಳು ಕಿತ್ತು ಬಂದಿದ್ದು ಅವುಗಳ ದುರಸ್ತಿ ಕಾರ್ಯ ಆಗದೆ ಪಾಳು ಬಿದ್ದಿದೆ. ಶೌಚಾಲಯದಲ್ಲಿ ಪಾಚಿ ಕಟ್ಟಿ ಪಾಚಿಯು ಕಪ್ಪು ಬಣ್ಣಕ್ಕೆ ತಿರುಗಿದ್ದು ಯಾವ ಸೀಮೆ ಸ್ವಚ್ಛತೆ ಅಂತ ಈ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಬಗ್ಗೆ ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳೇ ಪೋಷಕರಿಗೆ ಮಾಹಿತಿ ನೀಡಿದ್ದರಿಂದ ಶಾಲೆಯ ಅಸಲಿ ಮುಖವಾಡ ಬಯಲಿಗೆ ಬಂದಿದೆ. ಪೋಷಕರು ಖುದ್ದು ಶಾಲೆ ಹಾಗೂ ಶಾಲೆಯ ಶೌಚಾಲಯವನ್ನು ನೋಡಿದಾಗ ಶಾಲೆಯ ಕರ್ಮಕಾಂಡ ಗೊತ್ತಾಗಿದೆ. ಇನ್ನು ಶಾಲೆಯಲ್ಲಿ ಕಳೆ ಗಿಡಗಳು ಕಿಟಕಿಯವರೆಗೆ ಬೆಳೆದು ನಿಂತಿದ್ದು ವಿಷ ಜಂತುಗಳ ಅಪಾಯದಲ್ಲಿ ತರಗತಿಯಲ್ಲಿ ಓದುವಂತಹ ಮಕ್ಕಳು ಪಾಠ ಕೇಳುವಂತಹ ಪರಿಸ್ಥಿತಿಗೆ ಬಂದಿದೆ. ವೇದಿಕೆಯಲ್ಲಿ ಭಾಷಣ ಮಾಡಿ ಮೋಸ ಮಾಡುತ್ತಿರುವ, ಶಾಲಾ ನಿರ್ವಹಣೆ ಮಾಡುವ ನೆಪ ಮಾಡಿಕೊಂಡು ಶಾಲೆಯ ಮರ್ಯಾದೆಯನ್ನು ತೆಗೆಯುತ್ತಿರುವ ಆಡಳಿತ ಮಂಡಳಿಯನ್ನು ಮೊದಲು ವಜಾ ಮಾಡಬೇಕು ಅಂತ ಪೋಷಕರಾದಂತಹ ನಟೇಶ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಲೆಯ ನೈಜ ಸತ್ಯ ಅರಿಯದೆ LKGಗೆ ಮಕ್ಕಳನ್ನು ಸೇರಿಸುವ ಪೋಷಕರು ಸತ್ಯ ತಿಳಿದ ನಂತರ ಈ ಶಾಲೆಯಿಂದ ಮಕ್ಕಳನ್ನು ಬಿಡಿಸಿ ಬೇರೆ ಶಾಲೆಗೆ ಸೇರಿಸುತ್ತಿದ್ದಾರೆ. ಈ ಬಗ್ಗೆ ಯಾರು ಬೇಕಾದರೂ ಪರೀಕ್ಷೆ ಮಾಡಬಹುದು ಅಂತ ನಟರಾಜ್ ಶಾಲೆಗೆ ಸವಾಲನ್ನು ಹಾಕಿದ್ದಾರೆ. ಬರೀ ಇದು KRಪೇಟೆಯ KPS ಶಾಲೆಯ ಪರಿಸ್ಥಿತಿ ಮಾತ್ರ ಅಲ್ಲ, ಬಹುತೇಕ ಕರ್ನಾಟಕದ ಶಾಲೆಯ ಪರಿಸ್ಥಿತಿಯೂ ಕೂಡ ಇದೇ ರೀತಿ ಇದೆ. ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿದರೆ ಶಾಲೆಯ ಸ್ವಚ್ಛತೆ ಮಾತ್ರ ಅಲ್ಲ, ಮಕ್ಕಳ ಆರೋಗ್ಯದ ಬಗ್ಗೆನೂ ಕೂಡ ನಿಗಾವನ್ನು ವಹಿಸಬಹುದು. ಕೇರ್ಪೇಟೆಯ KPS ಶಾಲೆಯ ಟಾಯ್ಲೆಟು ನೋಡಿ, ಟಾಯ್ಲೆಟ್ ಸ್ಥಿತಿ ಹೇಗಿದೆ ಇಲ್ಲಿ ಕೇಳಿದ್ರೆ SDMC ಅವರು ಹೇಳ್ತಾರೆ ಲಕ್ಷಾಂತರ ರೂಪಾಯಿ ಟಾಯ್ಲೆಟ್ಗೆ. ಒಂದು ಮಗುಗೆ ಆಚೆ ವರ್ಷ ಎಲ್ಲ 5300 5600 ರೂಪಾಯಿ ದುಡ್ಡಿಸ್ಕೊಂಡಿದ್ದಾರೆ. ಬರೀ ಕೇಳಿದ್ರೆ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದೀವಿ ಅಂತ ಹೇಳ್ತಾರೆ. ಟಾಯ್ಲೆಟ್ ಸ್ಥಿತಿ ನೋಡಿ ಹೇಗಿದೆ, ಒಂದು ಟಾಯ್ಲೆಟು ಚೆನ್ನಾಗಿಲ್ಲ, ಇದಕ್ಕೆ ಲಕ್ಷಾಂತರ ರೂಪಾಯಿ ಸೋಬಿದ್ದೀವಿ ಅಂತ ಹೇಳ್ತಾರೆ. ನೋಡಿ ಇದೆಲ್ಲ ಕಿತ್ತು ಬಂದಿದೆ, ನೋಡಿ ಇಲ್ಲಿ ಪೈಪೇ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ದುಡ್ಡು ಮಾತ್ರ ಇದಕ್ಕೆ ಖರ್ಚಾಗ್ತಾ ಇದೆ. ಇದನ್ನೇ ತೊಳೆದಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಯಾವ ಥರ ಬೇಸನ್ಗಳಿಲ್ಲ, ಎಲ್ಲ ಹೊಡೆದೋಗಿದೆ, ಪೈಪ್ ಲೈನ್ ಸರಿ ಇಲ್ಲ, ತುಂಬ ಗಲೀಜಾಗಿದೆ. ಇದಕ್ಕೆ 10 ಲಕ್ಷ 20 ಲಕ್ಷ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾವು ಕೊಟ್ಟಿರೋ ದುಡ್ಡಲ್ಲಿ ವರ್ಷಕ್ಕೊಂದು ಟಾಯ್ಲೆಟ್ ಹೊಸ ಕಟ್ಟಿಸ್ಬೋದಾಯಿತು. ದಯವಿಟ್ಟು ಶಾಲಾ ಮಂಡಳಿಗಳಿಗೆ ನಾನು ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಶೌಚಾಲಯಗಳನ್ನ ಆದಷ್ಟು ಕ್ಲೀನ್ ಮಾಡಿಸಿ. ನಮ್ಮ ದುಡ್ಡು ಇನ್ನೂ ಉಳಿದಿದೆ, ರಿಪೇರಿ ಮಾಡಿಸಿ. ನಮ್ಮ ದುಡ್ಡು ಉಳಿದಿದೆ ಅಂತ ಹೇಳ್ತಾರಲ್ಲ, ಆ ದುಡ್ಡೆಲ್ಲ ನೀಟಾಗಿ ರಿಪೇರಿ ಮಾಡಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.